ಗೆಳೆಯರೇ, ನಮ್ಮ ಒಂದು SMS ನಲ್ಲಿ OTP ರಿಸೀವ್ ಆಗ್ತಾ ಇದೆ. ಆದರೆ ಮೇಲ್ಗಡೆ ನೋಟಿಫಿಕೇಶನ್ಸ್ನಲ್ಲಿ ತೋರಿಸ್ತಾ ಇಲ್ಲ. ಅಂದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಏನು ಪ್ರಾಬ್ಲಮ್ ಆಗಿರುತ್ತೆ, ಯಾವ ರೀತಿ ಸೊಲ್ಯೂಷನ್ ಅನ್ನೋದನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲು SMS ಆ್ಯಪ್ನಲ್ಲಿ ಹೋಗಿ ನಾವು ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೆಸೇಜಸ್ ಅಂತ ಏನು ಆ್ಯಪ್ ಇರುತ್ತೆ, ಆ ಆ್ಯಪ್ನ ನೋಡಿ. ಇಲ್ಲಿದೆ ನೋಡಿ ಮೆಸೇಜಸ್ ಅಂತ. ನಿಮ್ಮ ಫೋನಲ್ಲಿ ಏನು ಡಿಫಾಲ್ಟ್ ಕಂಪನಿ ಆ್ಯಪ್ ಇರುತ್ತೆ, ಆ ಆ್ಯಪ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒತ್ತಿ ಹಿಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಮೇಲ್ಗಡೆ ಏನು ಮಾಡ್ಬೇಕು ಅಂದರೆ, ಇಲ್ಲಿ ರೌಂಡ್ ಸರ್ಕಲ್ ಇರುತ್ತೆ. ಆ್ಯಪ್ ಇನ್ಫೋ ಅಂತ ಒಂದು ಸರ್ಕಲ್ ರೌಂಡ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಫೋ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ಅಂದರೆ, ಇಲ್ಲಿ ಫೋರ್ಸ್ ಸ್ಟಾಪ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿ ಇಲ್ಲಿ ಫೋರ್ಸ್ ಸ್ಟಾಪ್ ಓಕೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಓಕೆ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಫಸ್ಟ್ಗೆ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಆಪ್ಷನ್ ಆಫ್ ಆಗಿದ್ರೆ ಮೇಲ್ಗಡೆ ನಮ್ಮ OTP ಅನ್ನೋದು ತೋರಿಸೋದಿಲ್ಲ. ಅದಕ್ಕಾಗಿ ಈ ಒಂದು ನೋಟಿಫಿಕೇಶನ್ಸ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬಟನನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಆಲ್ ಮೆಸೇಜ್ ನೋಟಿಫಿಕೇಶನ್ಸ್ ಅಂತ ಏನಿದೆ, ಈ ಒಂದು ಬಟನನ್ನು ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಹಲವಾರು ರೀತಿಯ ಬಟನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಯಾವುದೇ ಬಟನ್ ಕೂಡ ಆಫ್ ಇರಬಾರ್ದು ಸ್ನೇಹಿತರೆ, ಎಲ್ಲ ಬಟನ್ಸ್ಗಳು ಆನ್ ಇರಬೇಕು. ಇಲ್ಲಿ ನೋಡಿ ಯಾವುದೇ ಬಟನ್ ಆಫ್ ಇದ್ರೂ ಕೂಡ OTP ತೋರಿಸುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅದಕ್ಕಾಗಿ ಈ ಎಲ್ಲ ಬಟನ್ಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರದಲ್ಲಿ ನೀವು ಒಂದ್ಸಾರಿ OTPನ ರಿಸೀವ್ ಮಾಡಿ ನೋಡಬಹುದು. ನಿಮ್ಮ ಒಂದು OTP ಅನ್ನೋದು ಸಕ್ಸಸ್ಫುಲ್ ಆಗಿ ಮೇಲ್ಗಡೆ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ನಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಸಕ್ಸಸ್ಫುಲ್ ಆಗಿ ತೋರಿಸ್ತಾ ಇರುತ್ತೆ. ಈ ರೀತಿ ನೀವು OTPನ ನೋಟಿಫಿಕೇಶನ್ಸ್ನಲ್ಲಿ ಆನ್ ಮಾಡ್ಕೋಬಹುದು.